ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ಮಲ್ನಾಡ್ ಫಾರಂ ಲೋಯಿ ಹಬ್. ಇವತ್ತು ನಾವು ಫೋರ್ಕ್ ದಮ್ ಫ್ರೈ ಮಾಡೋಕೆ ಕೊಟ್ಟಿದ್ದೀವಿ. ಈ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ಇಷ್ಟ ಆಗಿದ್ರೆ ನಾವು ಇದಕ್ಕೆ ಸ್ಟಾರ್ಟ್ ಮಾಡಿ ಪೇಸ್ಟ್ನ ರೆಡಿ ಮಾಡ್ಕೋಬೇಕು. ಆನಿಯನ್ ಯೂಸ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ನಾನು ಒಂದು 8 ಗ್ರೀನ್ ಚಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ನೋಡ್ತಾ ಇರ್ಬೋದು ನೀವು. ಇದಾದ ನಂತರ ನಾನು ಜಿಂಜರ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು 2 ಪೀಸ್ ಜಿಂಜರ್ ತಗೊಳ್ಳಿ. ಇದಾದಂತ ಒಂದು 10 ಬೆಳ್ಳುಳ್ಳಿ ಯೂಸ್ ಮಾಡ್ತಿದ್ವಿ. ಮತ್ತೆ ಇದಕ್ಕೊಂದು ಟೊಮೆಟೊ ಹಾಕೊಂಡು ಅರ್ಶಿನ ಪೌಡರ್ ಹಾಕೊಳ್ಳಿ. ಅರ್ಶಿನ ಪೌಡರ್ ಹಾಕೊಂಡ್ಮೇಲೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಆಗಬೇಕು ಪೇಸ್ಟ್, ಇಲ್ಲ ಚೆನ್ನಾಗಿ ಬರೋದಿಲ್ಲ ರೆಸಿಪಿ. ಇದಾದ ನಂತರ ನಾನು ಇವಾಗ ಮಾಂಸಕ್ಕೆ ಆನಿಯನ್ ಹಾಕೊಳ್ತಿದ್ವಿ. ಆನಿಯನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನಂತರ ಉಪ್ಪು ರುಚಿಗೆ ತಕ್ಕಷ್ಟು, ಇವಾಗ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪು ಹಾಕೊಳ್ಳಿ. ಮತ್ತೆ ಉಪ್ಪು ಹಾಕೋಬೋದು ಬೇಕಾದರೆ. ಮಾಂಸ ಗಿಡ ಎಷ್ಟು ಉಪ್ಪು ಹಾಕೊಳ್ಳಿ. ಉಪ್ಪು ಹಾಕೊಂಡ ನಂತರ ನಾನು ಇವಾಗ ಉಪ್ಪು ಹಾಕೊಂಡು ಆದ ನಂತರ ನಾನು ಇವಾಗ ಕರ್ಬೇವು ಹಾಕ್ತಾ ಇದ್ದೀನಿ. ನೀವು ಬೇಕು ಸಣ್ಣ ಕಟ್ ಮಾಡ್ಬಿಟ್ಟು ಹಾಕ್ಬೋದು, ಹಾಗೆ ಹಾಕಿದ್ರು ಆಗುತ್ತೆ, ಪರವಾಗಿಲ್ಲ. ಇದಾದ ನಂತರ ನಾನು ಇವಾಗ ರುಬ್ಬಿರ್ತಕ್ಕಂಥ ಪೇಸ್ಟ್ ನೋಡಿ ನೈಸಾಗಿ ರುಬ್ಬಿದೆ, ಇದನ್ನ ಹಾಕ್ತಾ ಇದೆ. ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಹಾಗೆ ಇಟ್ಬಿಟ್ಟು ಅದೇ ನಂತರ ನೀವು ಕುಕ್ಕರ್ಲಿ ಒಂದು 2 ರಿಂದ 3 ವಿಶಿಲು ಬಡಿಸ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ನೀವು. ಆಗಿಲ್ಲಿ ಮಾಂಸಕ್ಕೆ ಚೆನ್ನಾಗಿ ಮಸಾಲೆ ಇಟ್ಕೊಂಡಿದೆ. ಇವಾಗ ಹಿಂಗೆ ಇಟ್ಕೋಬೇಕು ಆ್ಯಕ್ಚುಲಿ, ಅವಾಗ ಫ್ರೈ ಎಲ್ಲ ಚೆನ್ನಾಗಿ ಬರುತ್ತೆ. ಅದಾದ ನಂತರ ನಾನು ಇವಾಗ ಧನಿಯಾ ಪೌಡ್ರನ್ನ ಹುರ್ಕೊಳ್ತಾ ಇದ್ದೀನಿ. ಲೈಟ್ ಫ್ಲೇಮಲ್ಲಿ ಒಂದು 2 ಸ್ಪೂನ್ ಧನಿಯಾ ಪೌಡ್ರ್ ಯೂಸ್ ಮಾಡ್ತಾ ಇದ್ದೀನಿ. ಚಿಲ್ಲಿ ಪೌಡ್ರು ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾನು ಗ್ರೀನ್ ಚಿಲ್ಲಿ ಹಾಕಿರೋದ್ರಿಂದ ಚಿಲ್ಲಿ ಪೌಡ್ರನ್ನ ಕಡಿಮೆ ಯೂಸ್ ಮಾಡ್ತಾ ಇದ್ದೀನಿ. ಲೈಟಾಗಿ ಇದನ್ನ ಫಸ್ಟ್ ಹುರ್ಕೊಳ್ಬೇಕು. ಧನಿಯಾ ಪೌಡ್ರ್ ಫಸ್ಟ್ ಹುರ್ಕೋಬೇಕು. ರೆಡ್ ಚಿಲ್ಲಿ ಪೌಡ್ರ್ ಆಮೇಲೆ ಹುರ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಬ್ಲ್ಯಾಕ್ ಕಲರಿಗೆ ಬಂದಿದೆ. ಇದಾದ ನಂತರ ನಾವು ಮಾಂಸ ಬೇಯ್ದಿತ್ತಲ್ಲ ಅದಕ್ಕೆ ಹಾಕ್ಕೊಳ್ಳಿ. ನೀವು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಶ್ರಣ ಮಾಡಾದ್ಮೇಲೆ ನೋಡಿ ಇವಾಗ ಈಗ ಕಾಣಿಸ್ತಾ ಇದೆ. ಇದಾದ ನಂತರ ನಾವು ಒಂದು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸಾದ್ಮೇಲೆ ನಂತರ ನಾವು ಅದನ್ನ ಕ್ಲೋಸ್ ಮಾಡಿ ಇಡಬಾರ್ದು, ಓಪನ್ ಮಾಡಿ ಇಡಬೇಕು. ಓಪನ್ ಮಾಡಿ ಒಂದು ಮಾಯಿಶ್ಚರ್ ಹೋಗೋ ತನಕ 5 ಮಿನಿಟ್ಸ್ ಬಿಟ್ಬಿಟ್ಟು ನಂತರ ನೀವು ಚಪಾತಿಗೆ, ರೊಟ್ಟಿಗೆ, ಇಲ್ಲ ಅನ್ನ ಸಾಂಬಾರು, ಅನ್ನ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಬಾಯ್.